ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಸಿ ಆ್ಯಂಡ್ ಸಿಂಪಲ್ ಆಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಮತ್ತು ಅದಕ್ಕೆ ಒಂದು ಸೈಡ್ ಡಿಶ್ ಪೊಟ್ಯಾಟೊ ಫ್ರೈ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾವು ಮೊದಲು ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 7ರಿಂದ 8 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸೋಂಪು, ಮೆಣಸು, ಆಮೇಲೆ ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಇದಕ್ಕೆ ಬೇರೆ ಏನೂ ಬೇಕಾಗೋದಿಲ್ಲ. ನಾವು ಟೊಮೆಟೊನ ಹಾಕಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಿ. ಸೊ ಒಂದು ಅಥವಾ 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು 250 ಗ್ರಾಮ್ಸ್ ಬರುತ್ತೆ. ಒಂದು 2 ಸಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಒಂದು ಪಾತ್ರೆ ಇಟ್ಕೊಂಡು ಅದು ಹೀಟ್ ಆದಮೇಲೆ ಆಯಿಲ್ ಹಾಕಿ ನಾವು ಕಟ್ ಮಾಡಿರೋ ಅಂಥ ಆನಿಯನ್, ಆಮೇಲೆ ಪಲಾವ್ ಎಲೆ, ಆಮೇಲೆ ಕಲ್ಲು, ಇದನ್ನೆಲ್ಲ ಹಾಕಿ ಆನಿಯನ್ ಕೆಂಪಗಾಗುವಷ್ಟು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಎಣ್ಣೆ ಬಿಡೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇದೊಂದು 3 to 5 ಮಿನಿಟ್ಸ್ ಆಗುತ್ತೆ. ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೆ ಖಾರದ ಪುಡಿ ಎಷ್ಟು ಖಾರ ಇದೆ ಅಂತ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಆಮೇಲೆ ನಾನು ಫ್ಲೇವರ್ಗೋಸ್ಕರ ಕಸೂರಿ ಮೆಂತ್ಯನೂ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇದ್ದರೆ ಓಕೆ, ಇಲ್ಲ ಅಂದ್ರೂ ನಡೆಯುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು 1 ಪಾವ್ ಅಕ್ಕಿ ತೊಗೊಂಡಿದ್ವಲ್ಲ, ಸೊ ಅದಕ್ಕೆ 2ರಷ್ಟು ನೀರು, ಸೊ 2 ಪಾವ್ ನೀರು ತೊಗೊಂಡಿದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಿದೆ. ಈಗ ನಾವು ವಾಶ್ ಮಾಡಿರೋಂಥ ಅಕ್ಕಿನ ಇದರಲ್ಲಿ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಆಮೇಲೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದು ಬೇಯೋಕ್ಕೆ ಒಂದು 10 ಮಿನಿಟ್ಸ್ ಆದರೂ ಆಗುತ್ತೆ. ಸೊ ನೀವು ಆವಾಗವಾಗ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟು ಪೊಟ್ಯಾಟೊ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಈ ಥರ 2 ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಪೀಲ್ ಮಾಡಿಕೊಂಡು ಉದ್ದುದ್ದ ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಫ್ರೆಂಚ್ ಫ್ರೈಸ್ಗೆಲ್ಲ ಹೇಗಿರುತ್ತೆ ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ರೈಸು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ರೈಸು ಆಲ್ಮೋಸ್ಟ್ ಆಗಿದೆ, ನೀರೆಲ್ಲ ಹಿಂಗೋಗಿದೆ. ಸೊ ಇದನ್ನು ನಾವು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಸಿಮ್ಮಲ್ಲೇ ಬಿಟ್ಟರೆ ಟೊಮೆಟೊ ಬಾತ್ ರೆಡಿ ಆಗಿಬಿಡುತ್ತೆ. ಇದನ್ನು ನಾನು ಪಕ್ಕದಲ್ಲಿರೋ ಸ್ಟವ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಮತ್ತು ಇಲ್ಲಿ ಪೊಟ್ಯಾಟೊ ಫ್ರೈ ಮಾಡ್ತಿದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಮತ್ತು ನಾವು ಕಟ್ ಮಾಡಿರೋವಂಥ ಪೊಟ್ಯಾಟೊನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಪೊಟ್ಯಾಟೊ ಫ್ರೈ ಮಾಡೋಕ್ಕೆ ನಿಮಗೆ 10 ಮಿನಿಟ್ಸ್ ಇದ್ದರೆ ಸಾಕಾಗುತ್ತೆ. ಸೊ ಪೊಟ್ಯಾಟೊನೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಅಷ್ಟರಲ್ಲಿ ರೈಸ್ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಸೊ ಇಲ್ಲಿ ಪೊಟ್ಯಾಟೊನ ಒಂದು 5 ಮಿನಿಟ್ಸ್ ನಾವು ಫ್ರೈ ಮಾಡಿದ ಮೇಲೆ ಖಾರದ ಪುಡಿನ ಹಾಕಬೇಕು. ಸ್ಟಾರ್ಟಿಂಗಲ್ಲೇ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿದ್ರೆ ಅದು ಸೀದೋಗಿರೋ ಥರ ಆಗಿಬಿಡುತ್ತೆ. ಈಗ ನೋಡಿ 5 ಮಿನಿಟ್ಸ್ ಆಯಿತು. ಒಂದು ಸ್ವಲ್ಪ ಅಲ್ಲಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಕ್ರಿಸ್ಪಿಯಾದಂಥ ಪೊಟ್ಯಾಟೊ ಫ್ರೈ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಕರಿಬೇವು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೇ.
ಸೊ ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಟೇಸ್ಟಿ ಆದಂಥ ಟೊಮ್ಯಾಟೊ ಬಾತ್ ಮತ್ತು ಪೊಟ್ಯಾಟೊ ಫ್ರೈ ಬೇಗನೆ ರೆಡಿ ಆಗಿಬಿಡ್ತು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಪಟ್ಟಂತ ಏನಾದರೂ ಮಾಡಬೇಕು ಅಂತಂದರೆ ಇದನ್ನು ನೀವು ಮಾಡಿಕೊಡ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರನ್ನೂ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.